ಹಾಂ, ಇದು ಕಾಡಿನಲ್ಲಿರೋ ಅಂಗನವಾಡಿ. ಬನ್ನಿ ಸರ್. ಹಾಂ, ಈ ಅಂಗನವಾಡಿ ಪರಿಚಯ ಮಾಡ್ಕೊಡೋಣ. ಇವ್ರಿಗೂ ಕೂಡ ಸರ್ ಇದು ಧ್ವಜಕಂಬ ಮಾಡ್ಕೊಂಡಾರ ಅವರು. ನೋಡ್ರಿ ಅವ್ರಿಗೊಂದು ಹೆಮ್ಮೆ. ಅದು ಏನೋ ಸರ್ಕಾರ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಜೊಯ್ಡಾ ಅಂಗನವಾಡಿ ಕೇಂದ್ರ ಶಿವಪುರ ತಾಲೂಕು ಜೊಯ್ಡಾ ಜಿಲ್ಲಾ ಉತ್ತರ ಕನ್ನಡ ಇಲ್ಲಿ ನಾವಿದ್ದೀವಿ. ವೀಕ್ಷಕರೇ, ನನಗೆ ನೋಡ್ರಿ ಇಂಥಲ್ಲೇ ಈ ಪುಟ್ಟ ಮಕ್ಕಳು ಬರ್ತಾವಂತ ಇಲ್ಲಿಗೆ. ಇದು ಅಂಗನವಾಡಿ. ಇಲ್ಲಿ ಮಕ್ಕಳು ಹೆಂಗೆ ಬರ್ತಾವೆ ಅನ್ನೋದೇ ಆಶ್ಚರ್ಯ ನನಗೆ. ಅದು ಹೇಳೋಕ್ಕಾಗಲ್ಲ. ನೀವೆಲ್ಲ ತೋರಿಸ್ರಿ ಇಲ್ಲಿ ಬೇಕಾದ್ರೆ. ಇಲ್ಲೆಲ್ಲ ಕಾಡು ಇರೋದು, ಇದು ಕಾಡು, ಅಲ್ಲೊಂದು ಶಾಲೆ, ಅಲ್ಲೊಂದು ಮನೆ ಅಷ್ಟೇ. ಮತ್ತು ಇಲ್ಲಿ ಬಿಟ್ರೆ ಎಲ್ಲಿ ನಿಮಗೆ ನೋಡೋಕೆ ಮನೆ ಕಾಣೋಕೆ ಸಿಗೋಲ್ಲ. ಎಲ್ಲಿ ಗುಡ್ಡಗಾಡಿನಲ್ಲಿ ಅಲ್ಲೊಂದು ಇಲ್ಲೊಂದು ಮನೆ ಇರ್ತವೆ. ಇಂಥಲ್ಲಿ ಮಕ್ಕಳು ಅದಾವೆ ಅಂದರೆ ನನಗೆ ಆಶ್ಚರ್ಯ ಅನಿಸುತ್ತೆ. ಬರ್ರಿ ನಿಮ್ಗೆ ಇದು ಏನು ಮಲೆನಾಡಿನ ಒಂದು ಅಂಗನವಾಡಿನ ತೋರಿಸ್ತೀನಿ, ಬನ್ನಿ ವೀಕ್ಷಕರೇ. ಮೊದಲು ಅನ್ನೋ ಅಕ್ಷರ ಶುರು ಆಗೋದೇ ಇಲ್ಲಿಂದ. ಅಮ್ಮ ಅವ್ವ ಅಪ್ಪ ಅನ್ನೋದೇ ಇಲ್ಲಿಂದ. ಅಂಗನವಾಡಿ ಕೇಂದ್ರಗಳಲ್ಲಿ ಅಂಗನವಾಡಿ ತಾಯಂದಿರು ಕಾರ್ಯಕರ್ತರು ಅಂತ ಕರೀತಾರೆ, ಅವರಿಂದನೇ ಶುರುವಾಗುತ್ತೆ ಮಕ್ಕಳ ಒಂದು. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗೈತೆ. ಅವ್ರು ಏನು ಕೊಡ್ತಾರೆ ಮಕ್ಕಳಿಗೆ ಎಲ್ಲ ಬರ್ದಾರೆ ಇಲ್ಲಿ. ಇಲ್ಲಿ ಮತ್ತು ಪೋಲಿಯೋ ಗಿಲಿ ಹಾಕಿದರೆ ಇಲ್ಲಿ ಬಂದು ನೋಡ್ರಿ, ಇದು ಎಷ್ಟು ಚೆನ್ನಾಗಿ ಮಾಡ್ಯಾರ ಇವರು. ಕಂಪೌಂಡ್ ಥರ ಮಾಡ್ಕೊಂಡಾರ. ಇದು ಹಂಚಿನ ಮನೆಯೇ ಇದು. ಬರ್ರಿ, ಇದು ಅಂಗನವಾಡಿ. ಸರ, ನಮ್ಮ ಜೊತೆಗೆ ಬಳ್ಳಾರಿಯಿಂದ ಒಬ್ಬರು ಮೇಷ್ಟ್ರು ಕೂಡ ಬಂದಿದ್ದಾರೆ. ಅವರು ನಿನ್ನೆ ತಾನೇ ನಮಗೂ ಸಿಕ್ಕರು. ಇವ್ರನ್ನ ಒಂದು ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ತಮ್ಮ ಪರಿಚಯ ಆಗಲಿ. ವಿಜಯ್ ಕುಮಾರ್ ಅಂತ ಸರ್. ಮೊರಾರ್ಜಿ ವಸತಿ ಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ಓಕೆ, ತಾವು ಮಲೆನಾಡಿಗೆ ಬಂದಿರಿ ಇವತ್ತು. ಹೌದು ಸರ್. ಒಂದು ಆಶ್ರಮದಲ್ಲಿ ಸಿಕ್ಕರಿ ಇವತ್ತು, ಭಾಳ ಖುಷಿ ಆಯಿತು. ಹೌದು ಸರ್. ಏನು ಹೇಳ್ತೀರಿ ಇಂಥ ಮಲೆನಾಡಿನ ಅಲ್ಲೋ ಈ ಬೆಟ್ಟದ ಮಧ್ಯದಲ್ಲಿ ಶಾಲೆ ಮತ್ತು ಅಂಗನವಾಡಿ ಬಗ್ಗೆ ಏನು ಹೇಳ್ತೀರಿ ಸರ್? ಖುಷಿ ಆಗುತ್ತೆ ಸರ್ ನೋಡಿದರೆ. ಈ ಒಂದು ವಾತಾವರಣದಲ್ಲಿ ಮಕ್ಕಳು ಕಲಿತಾವನ್ನೋದೇ ಒಂದು ಇದು ಅವ್ರ ಅದೃಷ್ಟ ಅಂತ ಕರಿಬೋದು. ನೋಡ್ಲಿಕ್ಕೆ ಒಂದು ಸ್ವಲ್ಪ ಇದು ಅನಿಸುತ್ತೆ, ಬಟ್ ಆದರೆ ಅವ್ರದ್ದು ಮುಂದಿನ ಒಂದು ಜೀವನದ ಕಲಿಕೆಗೆ ಭಾಳಷ್ಟು ಇಂಥ ನಿಸರ್ಗ ಭಾಳ ಅವ್ರ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತದೆ ಅಂತ ಅನಿಸುತ್ತೆ ನಮಗೆ. ಹಾಗಾಗಿ ಭಾಳಷ್ಟು ಖುಷಿ ಅನಿಸುತ್ತೆ. ಅದೇ ಇವತ್ತು ನೋಡ್ತಾ ಖುಷಿ ಪಡ್ತಾ ಇದ್ದೀವಿ. ಓಕೆ ವೀಕ್ಷಕರೇ, ನಿಮ್ಗೆ ಅನಿಸ್ಬೋದು ಏನಿದು ಕಾಡಿನ ಮಧ್ಯದಲ್ಲಿ. ನನಗೆ ಅನಿಸ್ತಾ ಇದೆ, ನಾನು ಹೇಳ್ತಾ ಇದ್ದೀನಿ, ಕಾಡಿನ ಮಧ್ಯದಲ್ಲಿ ಒಂದು ಶಾಲೆ, ಇಲ್ಲೊಂದು ಅಂಗನವಾಡಿ. ನನಗನ್ನಿಸ್ತಾ ಇದೆ ಇದು ಸ್ವರ್ಗದ ಮಧ್ಯದಲ್ಲಿ ಮಕ್ಕಳು ಕಲಿತಾವೆ ಅಂತ. ಸ್ವರ್ಗ ಇದು ಆ್ಯಕ್ಚುಲಿ ಆ ರೀತಿಯಾಗಿದೆ. ಯಾವುದೂ ಡಿಸ್ಟರ್ಬೆನ್ಸ್ ಇಲ್ಲ. ಇಲ್ಲಿ ಮೊಬೈಲ್ ನೆಟ್ವರ್ಕ್ ಬರೋಲ್ಲ, ಇಂಟರ್ನೆಟ್ಟಿನ ಸಂಪರ್ಕನೇ ಇರೋಲ್ಲ. ಎಲ್ಲ ಕಡಿತಗೊಳಿಸ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಪ್ರಾಣಿ ಪಕ್ಷಿಗಳ ಥರ ಪ್ರಾಣಿ ಪಕ್ಷಿಗಳು ಹೆಂಗೆ ಬದುಕ್ಯಾವೋ ಹಾಗೆ ನಾವು ಸೂಕ್ಷ್ಮವಾಗಿ ಏನಿಲ್ಲ ನೆಮ್ಮದಿಯಾಗಿ ಏನೂ ಚಿಂತೆ ಮಾಡೋಂಗಿಲ್ಲ. ಈಗ ಫೋನ್ ಬರುತ್ತಪ್ಪ, ಅವ್ರು ಮಾಡಿಬಿಡ್ತಾರೆ ಇವ್ರು ಮಾಡಿಬಿಡ್ತಾರೆ, ಏನು ಟೆನ್ಷನ್ ಇಲ್ಲ. ಇಲ್ಲಿ ಆರಾಮಾಗಿ ಬದುಕೋದು ಅಂತ ಬದುಕನ್ನು ಇಲ್ಲಿ ಕಾಣ್ಬೋದು. ಅದೇ ಮಲೆನಾಡಿನ ಬದುಕು. ಆ ಮಲೆನಾಡಿನ ಬದುಕಿನಲ್ಲಿ ಬದುಕ್ತಕ್ಕಂಥ ಮಕ್ಕಳು ಅಂಗನವಾಡಿಯನ್ನು ತೋರಿಸಿದೆ. ಭಾಳ ಖುಷಿ ಆಯ್ತು ನನಗೆ. ನಿಮಗೂ ಖುಷಿ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಭಾಳಷ್ಟು ಈ ಕಥೆಗಳನ್ನು ತೋರಿಸ್ಬೇಕಾದ್ರೆ ಅದು ಹೇಳ್ಬಾರ್ದು, ಅದು ಗುಡ್ಡ ಬೆಟ್ಟ. ಸರ್ ಹೇಳ್ತಾರೆ, ಸರ್ ಇಲ್ಲಿ ಬರಬೇಕಾದ್ರೆ ಎಷ್ಟು ಕಷ್ಟ ಇದೆ ಸರ್? ತುಂಬ ಕಷ್ಟ ಇದೆ, ಬಟ್ ಆದರೆ ನಾವೊಂದು ಆ ಅನುಭವವನ್ನು ಪಡಿಬೇಕು ಅಂತಂದರೆ ಸ್ವಲ್ಪ ಕಷ್ಟಪಟ್ಟೆ ಬರಬೇಕು. ಬಂದಾಗ ಆ ಒಂದು ಖುಷಿ ಸಿಗುತ್ತೆ. ನಿಸರ್ಗ ಯಾವತ್ತೂ ನಮಗೆ ಮೋಸ ಮಾಡಲ್ಲ. ಅಷ್ಟು ಕಷ್ಟಪಟ್ಟರೆ ಅಷ್ಟು ಆನಂದವನ್ನು ಪಡೆದು ಇಲ್ಲಿಂದ ನಾವು ಮತ್ತೆ ಹೋದಾಗ ಭಾಳ ಇದು ಆನಂದದಿಂದ ಇರ್ಬೋದು ಅಷ್ಟೇ. ಇನ್ನೊಂದು ಏನಂದ್ರೆ ವೀಕ್ಷಕರೇ, ಈ ಸ್ಥಳಕ್ಕೆ ಬರ್ಬೇಕಪ್ಪ ಅಂತಂದರೆ, ಮುಖ್ಯವಾಗಿ ಈ ಸ್ಥಳಕ್ಕೆ ಬರ್ಬೇಕಂದ್ರೆ, ಅಂದರೆ ಉಳ್ವಿ ಅಂತಕ್ಕಂತಹ ಒಂದು ಸ್ಥಳಕ್ಕೆ ಬರ್ಬೇಕಪ್ಪ ಅಂದ್ರೆ ಉಳ್ಕೊಳ್ಳೋಕ್ಕೆ ಇಲ್ಲಿ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಒಂದೊಂದು ಮನೆಗಳು ಇರ್ತವೆ, ಆದರೆ ಆಶ್ರಮಗಳು ಇರ್ತವೆ. ಇಂಥ ಆಶ್ರಮಗಳಿಗೆ ಬರ್ಬೇಕಪ್ಪ ಅಂತಂದ್ರೆ ಒಂದಷ್ಟು ಬಸ್ಗಳನ್ನು ಬಳಸ್ಕೊಂಡು ಬರ್ತೀವಿ, ಒಂದಷ್ಟು ಜೀಪ್ಗಳನ್ನು ಬಳಸ್ಕೊಂಡು ಬರ್ತೀವಿ. ಇನ್ನೊಂದು ಇದಾದ ಮೇಲೆ ಕಾಲ್ನಡಿಗೆ ಅಂತ ಕಂಪಲ್ಸರಿ. ಕಾಲ್ನಡಿಗೆಯಿಂದ ನಡ್ಕೊಂಡು ಬಂದರೆ ಮಾತ್ರ ಈ ಉಳಿವಿ ಅಂತಕ್ಕಂಥ ಜಾಗ ಸಿಗುತ್ತೆ. ಇಂಥ ಪ್ಲೇಸ್ಗಳನ್ನು, ಇಂಥ ಸ್ವರ್ಗದಂಥ ತಾಣಗಳನ್ನು ನೋಡೋಕ್ಕೆ ಸಿಗುತ್ತೆ ವೀಕ್ಷಕರೇ. ಓಕೆ, ಮುಂದುವರಿಸ್ತೀನಿ ಕಥೆಯನ್ನು. ಬನ್ನಿ, ಬೇರೆ ಬೇರೆ ಕಥೆಗಳನ್ನು ಹೇಳ್ತೀನಿ. ವಿಡಿಯೋ ಮಾಡೋದಕ್ಕಿಂತ ಇಲ್ಲಿ ಅನುಭವಿಸೋದು ಹೆಚ್ಚಿದೆ. ನಾವು ಜಾಸ್ತಿ ನಡ್ಕೊಂಡು ಬರೋದು ಸರ್. ನಡ್ಕೊಂತ ಬರೋಣ ಸರ್ ಒಂದ್ಸರಿ. ಈಗ ನಮ್ಮೂರು ನಡ್ಕೊಂಡು ಅವರು ಇನ್ನು ಮಹಾಮನೆಲ್ಲ ನೋಡ್ಬೇಕು, ನೀವು ಮಾತಾಡ್ತಾರೆ ಸರ್. ನೋಡಿರಿ, ಇಲ್ಲಿ ದಾರಿ, ಇಲ್ಲಿ ನೀರು. ಸರ್ ಜಳಕ ಇಲ್ಲೇ ಎಲ್ಲೋ ಮಾಡ್ತಿದ್ವಿ ಹೊರಗಡೆಗೆ. ಸಾಕಷ್ಟು ಅಲ್ಲೆಲ್ಲ ಜರಿ ಇರ್ತಾವಲ್ವಾ, ಸಾಕಷ್ಟು ಬರ್ತಾವಲ್ಲ. ಇಲ್ಲೆಲ್ಲ ಫಾಲ್ಸ್ ಐತೆ ಅಂದ್ರೆ ಶಬ್ದ ಕೇಳುತ್ತೆ. ಬರ್ರಿ, ಚೆನ್ನಾಗಿರ್ಬೇಕು. ಇಲ್ಲಿ ಸೇಫ್ಟಿ ಇರಲಿ. ಇಲ್ಲಿಂದ ಪೈಪ್ ಹಾಕೊಂಬಂದಾರ.
ಶರಣ್ರೆ ಎಷ್ಟು ಚೆನ್ನಾಗೈತೆ ರೀ ಫಾಲ್ಸ್ ಹಾಂ ನೋಡ್ರಿ ಅಲ್ಲಿ. ಬನ್ನಿ ವೀಕ್ಷಕರೇ, ಇಲ್ಲೊಂದು ನಮ್ಮ ಸರ್ ಪಾಲ್ಸಿಗೆ ಕರ್ಕೊಂಬಂದಾರ. ಈ ಪಾಲ್ಸ್ ನೋಡೋಣ, ಮಿನಿ ಪಾಲ್ಸ್ ಆ್ಯಕ್ಚುಲಿ ಎಲ್ಲ ಇನ್ನು ಇಲ್ಲಿ ಮಲೆನಾಡು ಕಡೆ ಬಂದುಬಿಟ್ರೆ ಎಲ್ಲ ನೋಡೋಕೆ ಸಿಗುತ್ತೆ. ಅವರು ನೋಡ್ರಿಗ ತಮ್ಮ ಮೊಬೈಲ್ನೊಳಗೆ ಚಿತ್ರೀಕರಣ ಕೂಡ ಮಾಡಕತ್ತಾರ. ಇರಲಿ ತಮ್ಮ ಮಕ್ಳಿಗೆ ತೋರ್ಸಕ್ಕೆ ಬೇಕಲ್ಲ. ಗಿಡಮೂಲಿಕೆ ನೀರು, ಇವು ಬೇರುಗಳಿಂದ ನೀರು ಹರ್ಕೊಂಡು ಬಂದಿರುತ್ತೆ. ಹಾಂ 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 ಇದೇ ಸೌಂಡ್ ಸರ್ ನಮ್ಗೆ ಕೇಳೋದು. ಹೌದು ಸರ್. ಸರ್ ಆರಾಮ್ ಕುತ್ಕೊಂಡು ಇಲ್ಲೇ ಸ್ನಾನ ಮಾಡ್ಬೇಕು ಸರ್. ಇಲ್ಲೇ ಮಾಡಿ ಸರ್. ತಂದ್ಬಿಡಂ ಬರ್ರಿ ಸರ್. ಹೌದು ಹೌದು, ಇಲ್ಲೇ ಮಾಡೋಣ ಸರ್. ಹಾಂ ನಿಜವಾಗ್ಲು ವೀಕ್ಷಕರೇ, ನಾವು ಈಗ ಇಲ್ಲೇ ಸ್ನಾನ ಮಾಡ್ತೀವಿ. ಈಗ ಹೋಗಿ ಬಟ್ಟೆ ತೊಗೊಂಬರ್ತೀವಿ. ಈಗ ಇಲ್ಲಿ ನೋಡ್ರಿ, ಈಗ ಎಂಥ ದೊಡ್ಡ ಮರ ಇದು. ಹಾಂ, ಇವು ಯಾವ ಮರನೋ ಗೊತ್ತಿಲ್ಲ. ಇವು ನಮಗಂತೂ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ ವೀಕ್ಷಕರೇ. ಇದು ನೀರು ಬರುತ್ತೆ ಅಂತಾರಲ್ಲ, ಇದೇನಾ ಇದ್ರೊಳಗೆ? ಹಾಂ 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 ಸರ್, ನೋಡಿರಿ ನೀರು ತಣ್ಣಗೈತಾ ಅಥವಾ ಏನು ಸ್ವಲ್ಪ ಬಿಸಿ ಇದೆಯಾ? ಹಾಂ ಸರ್, ಇಲ್ಲೇ ಮಾಡೋಣ ಬರ್ರಿ ಸರ್. ಮಸ್ತ್ ಇಲ್ಲಿ ನಮ್ಮ ಮನೇಲಿ ಮಾಡೋದಿದ್ದೇ ಇರ್ತದೆ, ಚೆಂಪ್ ತೊಗೊಂಡು. ಸರ್ ಇಲ್ಲಿ ಸ್ನಾನ ಮಾಡಿದ್ರೆ ಇದನ್ನೇ ಬೇರೆ ಸರ್. ಸರ್ ಹೋಗಿ ಬರೋಣ. ಹಾಂ, ಬಟ್ಟೆ ತಗೊಂಬರೋಣ ಸರ್. ಇಲ್ಲಿ ಯಾರು ಅವರೇ ನೋಡ್ರಿ ಇಲ್ಲಿಗ. ಹಾಂ ಹೌದು, ಇವರು ಕಾಡಿನವ್ರು ಇವರೇ. ಅಲ್ಲಿ ಇಲ್ಲೇ ಪ್ರಕೃತಿ ಇಲ್ಲ ಸರ್, ಪೂಜೆ ಮಾಡ್ಕೊಬೋದು. ಓ, ಹಿಂಗಾಸೆ ಹೋಗ್ಬಿಡೋಣ ಆ ಕಡೆಗೆ. ಬರಲ್ಲ, ಹಂಗೆ ಬರಲ್ಲ ಸರ್. ಆ ಕಡೆ ಹೋಗೋದು. ಇದು ಹತ್ರ ಐತೆ ಸರ್ ಮಠ. ಹೋಗೋಣ ಬರ್ರಿ ಸರ್, ಹೋಗೋಣ ಬರ್ರಿ. ನೀರು ಕುಡಿದ್ರೆ ಶನ್ರಿ. ಇಲ್ಲೇ ಪ್ರಕೃತಿ ಅಲ್ಲಿ ಮೆಡಿಸಿನ್ ವಾಟರ್ ಅದ್ಭುತ ಸರ್. ಇಲ್ಲಿ ಬಂದು ಜಳಕ ಮಾಡೋಣ ಸರ್ ಈಗ. ಹೌದು ಸರ್, ಇಲ್ಲೇ ಮಾಡೋಣ. ನಡ್ರಿ ಸರ್, ಹೋಗೋಣ ಬರ್ರಿ. ಆ ಹುಡುಗಿ ಹೇಳಿದ್ದಿದೆ ಅನ್ಸುತ್ತೆ. ಆದರೂ ಮುಂಜಾಲಿನ ಇದು ಭಾಳ ಅನುಭವ. ನಮಸ್ಕಾರ ವೀಕ್ಷಕರೇ, ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ನಿಮಗೆ ವಿಶೇಷವಾದ ಮಾಹಿತಿಯನ್ನು ನೀಡಲಿಕ್ಕೆ ಹೋಗ್ತಾ ಇದ್ದೀನಿ. ಅದೇನು ಅಂತಂದರೆ, ಮಲೆನಾಡಿನ ಶಾಲೆ ಹೇಗಿರ್ತವೆ ಅನ್ನೋದನ್ನು ನಿಮ್ಗೆ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ಇಲ್ಲಿ ಎಲ್ಲಿಯೂ ನೋಡೋಕೆ ನಿಮ್ಗೆ ಮನೆ ನೋಡೋಕೆ ಎಲ್ಲಿಯೂ ಕಾಣಸಿಗಲ್ಲ. ಇಲ್ಲಿ ಶಾಲೆಯ ಬೋರ್ಡ್ ಹಾಕ್ಯಾರ, ಬರೀ ತೋರಿಸ್ತೇನೆ. ಮೊದಲಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿವಪುರ ಅಂಥೇಳಿ. ಇದು ಜೊಯ್ಡಾ ತಾಲೂಕು, ಶಿರ್ಸಿ ಶೈಕ್ಷಣಿಕ ಜಿಲ್ಲೆ. ಅದು ಪ್ಲೇಸ್ ಏನಂತಂದರೆ ನಂದಿ ಗದ್ದೆಯಲ್ಲಿ ಬರ್ತಕ್ಕಂಥ ಒಂದು ಶಾಲೆಯನ್ನು ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ಈ ಮಾರ್ಗವಾಗಿ ಹೋಗಬೇಕು. ಇಲ್ಲಿ ಯಾರೂ ನಿಮ್ಗೆ ನೋಡೋಕೆ ಕಾಣಸಿಗಲ್ಲ. ಮತ್ತು ಇಲ್ಲಿ ಕೇವಲ ಶಾಲೆ ಈಗ ರಜೆ ಇದೆ. ಮತ್ತು ಇನ್ನು ಶಾಲೆ ಶುರುವಾದಾಗ ಹೆಂಗಿರುತ್ತೆ ಬದುಕಂತ ನನಗೆ ಗೊತ್ತಿಲ್ಲ. ಬಟ್ ಆವಾಗೂ ಒಂದು ಸರಿ ನಿಮ್ಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಈಗ ರಜೆಯಲ್ಲಿ ಶಾಲೆ ಹೇಗಿದೆ ಆ ಶಾಲೆಯನ್ನು ಕೂಡ ತೋರಿಸ್ತೀನಿ. ಮಲೆನಾಡಿನಲ್ಲಿ ಶಾಲೆಗಳು ಹೇಗಿರ್ತವೆ ಅನ್ನೋದನ್ನು ನಿಮ್ಗೆ ತೋರಿಸ್ಲಿಕ್ಕೆ ಇವತ್ತಿನ ದಿವಸ ವಿಡಿಯೋ ಮಾಡ್ತಾಯಿದ್ದೀನಿ ವೀಕ್ಷಕರೇ. ಯಾರಾದರೂ ಸಿಕ್ತು ಅಂತಂದ್ರೆ ಅಲ್ಲಿ ನಿಮ್ಗೆ ಮಾತಾಡಿಸಿ ಇದ್ರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ಹಾಗೆ ಒಂದಷ್ಟು ಪ್ರವಾಸಿಗರು ಇಲ್ಲಿ ಬರ್ತಾರಂತ ಹೇಳಿದರು. ನೋಡೋಣ ಆ ಪ್ರವಾಸಿಗರು ಯಾರಾದರೂ ಸಿಕ್ತು ಅಂತಂದ್ರೆ, ಅಥವಾ ಇಲ್ಲಿ ಸ್ಥಳೀಯರು ಯಾರಾದರೂ ಸಿಕ್ತು ಅಂತಂದ್ರೆ ಅವ್ರನ್ನೂ ಕೂಡ ಮಾತಾಡಿಸಿ ಒಂದಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ವೀಕ್ಷಕರೇ. ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ. ಬನ್ನಿ ನೋಡೋಣ, ಆ ಶಾಲೆ ತೋರಿಸ್ತೀನಿ ನಿಮಗೆ. ನಮಸ್ಕಾರ ಯವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಆಯ್ತು, ಇರ್ಲಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ಇನ್ನು ಬಟ್ಟೆ ಮನೆ ಆ ಕಡೆ ಹೋಗ್ಬೇಕು, ಇನ್ನು ಕಡೆ ಬರಲ್ಲ ಕಾಣ. ಅಲ್ಲಿಗೆ ಸುಳಿದ್ಬಿಟ್ಟು ಇಲ್ಲಿ ಸಿಪ್ಪೆ ಸರ್ ಇದು. ಏನೋ ಮಾಡ್ತಾವ್ರೆ, ಅದು ಎದಕ್ಕೋ ಬೇಕಾಗತ್ತೆ. ಎಲ್ಲ ಒಲೆಗಳು ಯೂಸ್ ಮಾಡ್ತಾರೆ ಸರ್ ಇದು. ಆ ಕಡೆ ರೂಢಿ ಹೋಗ್ಬೇಕು ಮಹಾವಾಣಿಯನ್ನು ಸ್ವಲ್ಪ ಹೋಗಿ ಮತ್ತೆ. ಅಲ್ಲ, ಇವರು ಯಾರು ಗೋಪಾಲ್ ಮನೆ ಅವ್ರು ಇವ್ರು ಅಂತೀರ? ಅವು ನಾವು ಪರಿಚಯ ಫಾಸ್ಟಿಗೆ ನಾವು ಇಲ್ಲಿ ಬಂದಾಗ ಇವ್ರ ಮನೆಗಳು ಇಳ್ಕೊಳ್ತಿದ್ವಿ, ಭಟ್ರ ಮನೆಯಲ್ಲೇ. ಆಮೇಲೆ ಅವರು ತಂತಿ ಕೆಲವರು ಪ್ರದೇಶದಲ್ಲಿ ನಾವು ಎಷ್ಟು ಭಾಳ ತುಂಬ ಹೆಲ್ಪ್ ಮಾಡೋರು. ಗೋಪಾಲ್ ಭಟ್ರು ಅವ್ರ ಮನೆಯವರು ಎಲ್ಲರೂ. ಆಮೇಲೆ ನಾವೇ ಬರ್ತೀವೋ ಕೆಲವು ಬೇರೆ ಜನ ಬಂದಿದ್ದಾರೆ.
ಬಂದು ಆ ತೋಟದಲ್ಲಿದ್ದಂಥ ಬೆಲೆ ಬಾಳುವಂಥ ಕೆಲವೊಂದು ಮಸಾಲೆ ಪದಾರ್ಥ ಸಸಿಗಳಿರ್ತಾರಲ್ವ ಅವನಲ್ಲಿ ಬಂದು ಹಾಳು ಮಾಡಿಬಿಟ್ಟಾರಲ್ಲ. ಯಾರು ಬಂದು ನೋಡ್ಲಿಕ್ಕೆ ಬಂದವರು ಎಲ್ಲ ಕಿತ್ಬಿಟ್ಟು ಎಲ್ಲ ತಗೊಂಡೋಗ್ಬಿಟ್ಟಾರೆ ಮನೆಗೆ. ಆಗಿನ ಅವರು ಬೇಜಾರು ಪಟ್ಬಿಟ್ಟು ಯಾರಿಗೆ ಕೊಡಬಾರ್ದು ಅಂತೇಳಿ ನಿರ್ಧಾರ ಮಾಡಿಬಿಟ್ಟು ಸ್ಟಾಪ್ ಮಾಡಿಬಿಟ್ರೆ ಯಾರಿಗ ಏನು ಬಂದು ಯಾರು ಬಂದು ಕೂಡ ಹೋಮ್ ಸ್ಟೇ ಒಂದು ಭಾಳ ಒಳ್ಳೆ ಪ್ಲೇಸ್ ಸರ್ ಅದು. ಇದು ಸ್ಕೂಲು? ಹಾಂ, ಶಿವಪುರ ಸರ್ ಇದು. ಇಲ್ಲಿ 2 ಸ್ಕೂಲೇ ಸರ್, ಹೆಬ್ಬಾಳ ಅಂತ ಬರುತ್ತೆ, ಅದೊಂದು ಸ್ಕೂಲೇ ಶಿವಪುರ ಸ್ಕೂಲ್ ಇದು. ಅಲ್ಲ ಇದು ಇಲ್ಲಿ ಸ್ಕೂಲ್ ಯಾರು ಮನೆನೇ ಇಲ್ಲ ಇಲ್ಲಿ? ಸುತ್ತಮುತ್ತ ಮನೆಯವೇ ಸರ್ ಎಲ್ಲ. ಎಸ್ ಅದಾವು ಇಲ್ಲಿ ನೋಡ್ರಿ, ಅಲ್ಲೊಂದು ಇಲ್ಲೊಂದು ಕಾಣಿಸ್ತದೆ, 2 ಮನೆ ಅಲ್ಲಿ ಈ ಕಡೆ ಎಲ್ಲ ಇದಾವೆ. ಹಾಂ, ಇದೇ ಬಂದು ಗೋಪಾಲ್ ಭಟ್ರ ಮನೆ ಇದೇ ಮನೆಗೆ ನೀನು ಅಂದಿದ್ದಾರಲ್ಲ, ಚೇಂಜ್ ಮಾಡ್ಯಾರ ಮನೆಯೇ. ಹಾಂ, ನಿನ್ನ ಹೇಳಿಲ್ಲ ಅವರು ಗೋಪಾಲ್ ಭಟ್ರ ಮನೆ ನೋಡ್ರಿ ಕಾರು ಸರ್. ಇಲ್ಲಿ ಸ್ಕೂಲು, ಹಾಂ, ಇಲ್ಲಿ ಬರ್ಬೇಕು ಮೇಷ್ಟ್ರು. ಎಲ್ಲಿಂದ ಬರ್ಬೇಕು ಸರ್ ಅವರು? ಮತ್ತು ಎಲ್ಲರೂ ಅವರು ಡಿಪಾರ್ಟ್ಮೆಂಟ್ ಕಳಿಸಿರ್ತಾರಲ್ಲ ಅವರು ಬರ್ತಾರೆ ಅವರು. ಅಯ್ಯೋ ರಾಮ, ಏನು ಸರ್ ಇದು? ಸರ್ ಮಲೆನಾಡಿನಲ್ಲಿ ಇದು ಯಾಕೆ ಸರ್? ಹಾಂ, ತಗೊಳ್ಳಿ. ಶಿರ್ಸಿ ಶೈಕ್ಷಣಿಕ ಅದೇ ನಂದು ಗೆದ್ದೆ ಪ್ಲಾಸ್ಟರ್. ಬನ್ನಿ, ನಾನು ಇವತ್ತಿನ ದಿವಸ ಇಲ್ಲೇನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿವಪುರ, ಇದು ಶಿರ್ಸಿ ಶೈಕ್ಷಣಿಕ ಜಿಲ್ಲೆ, ತಾಲೂಕು ಜೊಯ್ಡಾ. ಈಗ ನಾ ಇರುವಂಥ ಪ್ಲೇಸ್ ಏನಂತಂದರೆ ಶಿವಪುರ ಅಂತಕ್ಕಂಥ ಗ್ರಾಮದಲ್ಲಿದ್ದೀನಿ. ಬಟ್ ನಿಮಗೆ ನೋಡೋಕೆ ಬರೀ ಕಾಡೇ ಕಾಣಿಸ್ತಾ ಇದೆ. ಇಲ್ಲಿ ಗ್ರಾಮ ಇದೆ ಅಂತ ಅಲ್ಲೊಂದು ಇಲ್ಲೊಂದು ಅಷ್ಟೇ ಮನೆ, ಅಲ್ಲೊಂದು ಇಲ್ಲೊಂದು ಮನೆಗಳಿದ್ದಾವೆ. ಅದು ಬಿಟ್ಟರೆ ಇಲ್ಲಿ ಎಲ್ಲಿಯೂ ಮನೆ ನೋಡೋಕೆ ಕಾಣಸಿಗಲ್ಲ ನಮಗೆ. ಬಟ್ ಇದು ನಂದಿಗದ್ದೆ ಕ್ಲಸ್ಟರ್ಗೆ ಬರ್ತದೆ, ಇದು ತಾಲೂಕು ಜೊಯ್ಡಾ. ಈಗ ಇಲ್ಲಿ ಶಾಲೆ ಇದೆ, ಕಾಡಿನಲ್ಲಿ ಶಾಲೆ ನೋಡಿ ಹೇಗಿದೆ. ನಾವು ನಮ್ಮ ಕಡೆಗೆಲ್ಲ ಬಯಲು ಪ್ರದೇಶಗಳಲ್ಲಿ ಶಾಲೆಗಳು ಭಾಳ ವಿಶಾಲವಾಗಿರ್ತವೆ, ಸಾವಿರಾರು ಮನೆಗಳಿರ್ತವೆ, ಅಲ್ಲಿ ಶಾಲೆ ಕಾಲೇಜುಗಳಿರ್ತವೆ. ಇನ್ನೊಂದು ವಿಶೇಷ ಹೇಳ್ತೀನಿ ನಾನು ನಿಮಗೆ, ಇದೇ ದಾರಿಯ ಮಧ್ಯದಲ್ಲಿ ಹೋಗುವಾಗ ಒಂದು ಅಂಗನವಾಡಿ ಕೂಡ ಇದೆ, ಅಂಗನವಾಡಿ ಇದೆ. ಜೊತೆಗೆ ಇಲ್ಲಿ ಏನಂತಂದ್ರೆ ಇಲ್ಲಿ ಶಾಲೆ ನೋಡಿರಿ, ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ ನೋಡಿರಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇಂಥಲ್ಲಿ ಒಂದು ಮೇಷ್ಟ್ರುಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತಾರೋ ಅದು ನಮ್ಗೆ ಭಾಳ ಆಶ್ಚರ್ಯ ಅನಿಸುತ್ತೆ. ಬರೀ ಶಾಲೆಗಳನ್ನು ತೋರಿಸ್ತೀನಿ. ಇಲ್ಲಿ ಒಂದು ಶಿರ್ಸಿ ಭಾಗದಲ್ಲಿ, ಕನ್ನಡ ಜಿಲ್ಲೆಯ ಮಲೆನಾಡಿನ ಪ್ರದೇಶಗಳಲ್ಲಿ ಶಾಲೆಗಳು ಹೇಗಿರ್ತವೆ ಅನ್ನೋದನ್ನು ತೋರಿಸ್ತೀನಿ. ಬನ್ನಿ ವೀಕ್ಷಕರು, ಒಳಗಡೆ ನೋಡೋಣ. ಇದು ಶಾಲೆ, ಇನ್ನು ಶಾಲೆ ಸ್ಟಾರ್ಟ್ ಆಗಿಲ್ಲ, ಇನ್ನೊಂದು ವಾರದಲ್ಲಿ ಸ್ಟಾರ್ಟ್ ಆಗುತ್ತೆ. ಬಟ್ ಇನ್ನು ಈಗ ರಜೆ ಇರೋದ್ರಿಂದ ಈಗ ಸ್ಟಾರ್ಟ್ ಆಗಿಲ್ಲ. ಬರ್ರಿ ಇಲ್ಲಿ ಏನೇನೋ ಬರ್ದಾರ ನೋಡೋಣ, ಒಂದಷ್ಟು ಮಾಹಿತಿ ನೋಡೋಣ. ಮತ್ತಲ್ಲಿ ಶಾಲೆಗಳು ಅದಾವಲ್ಲ, ಭಾಳ ಆಶ್ಚರ್ಯ ಆಗುತ್ತೆ. ಅಲ್ಲಲ್ಲ ನಮ್ಮ ಕಡೆಗೆ ಅಲ್ಲ ಮೇಷ್ಟ್ಗೆ ಹಾಕ್ರಿ ಸರ್. ನಮಸ್ತೆ ಸರ್, ಏನು ಹೇಳ್ತೀರಿ? ಇಂಥಲ್ಲಿ ಕಾಡಿನ ಮಧ್ಯದಲ್ಲಿ ಒಂದು ಶಾಲೆಯನ್ನು ನೋಡ್ತೀವಲ್ಲ, ನಮ್ಮ ಕಡೆಗೆಲ್ಲ ಓಪನ್ ಆಗಿರ್ತಾವೆ. ಒಂದ್ ಕಡೆ ಖುಷಿನೂ ಅನ್ಸುತ್ತೆ, ಒಂದ್ ಕಡೆ ಆಶ್ಚರ್ಯನೂ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ನೋಡ್ತಕ್ಕಂಥವು ಯಾರು ಮನೆಗಳು ಜಾಸ್ತಿ ಇಲ್ಲ, ಮನೇನೇ ಇಲ್ಲ, ಅಲ್ಲೊಂದ್ ಇಲ್ಲೊಂದ್ ಕಾಣ್ತವೆ. ಇಲ್ಲಿ ಎಷ್ಟು ಮಕ್ಕಳು ಬರ್ಬೋದು, ಎಷ್ಟು ಮಕ್ಕಳು ಇರ್ಬೋದು, ಆದ್ರೂ ಕೂಡ ಇಂಥಲ್ಲಿ ಒಂದು ಶಾಲೆ ನಿರ್ಮಿಸಿ ಆ ಒಂದು ಶಿಕ್ಷಕರು ಆ ಪರಿಶ್ರಮದಿಂದ ಮಕ್ಕಳಿಗೆ ಕಲಿಸ್ತಾರಲ್ಲ, ಅದಕ್ಕೆ ನಿಜಕ್ಕೆ ಆಶ್ಚರ್ಯ ಅನ್ಸುತ್ತೆ. ಆ ಮಕ್ಕಳು ಇಂಥ ವಾತಾವರಣದಲ್ಲಿ ಕಲಿತಾರಲ್ಲ, ಯಾವುದೇ ಒಂದು ನಗರದ ಒಂದು ಪ್ರಭಾವ ಇಲ್ಲದೇನೆ ನಿಸರ್ಗದ ವಾತಾವರಣದಲ್ಲಿ ಕಲಿತಾರಲ್ಲ, ಅದು ಬಹಳಷ್ಟು ಆಶ್ಚರ್ಯವಾಗ್ತದೆ ಅಂತ ಹೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಸರ್, ಇಂಥ ಜಾಗದೊಳಗ ಮಕ್ಕಳೆಲ್ಲ ಶಾಲೆ ಕಲಿತಾವಲ್ಲ, ಅವರೆಲ್ಲ ಬಹಳ ಚುರುಕಾಗ್ತಾರ ಅಂತ ನಾನು ಆಗ್ತಾರೆ. ಪರಿಸರದ ಪ್ರಭಾವನು ಚೆನ್ನಾಗಿ ಬೀಳುತ್ತೆ. ಸರ್, ಇಲ್ಲಿ ಈ ಕೊಠಡಿ ನೋಡ್ರಿ ಸರ್, ಎಷ್ಟಿದಾವ ಈಗ ಇಲ್ಲಿ ನೋಡಿ, ಅಲ್ಲಿಂದ ಇಲ್ಲಿವರೆಗೆ ಎಂಡ್ ಅಷ್ಟೇ, ಏನ್ ಭಾಳ ದೂರ ಏನಿಲ್ಲ. ಇದು ಒಂದು ಕ್ಲಾಸು, ಅದೊಂದು ಕ್ಲಾಸ್, ಎರಡೇ ಕ್ಲಾಸ್. ಇಲ್ಲಿ ಈ 2 ಕ್ಲಾಸ್ಗಳಿಗೆ ಎಷ್ಟು ಮೇಷ್ಟ್ರು ಇರ್ಬೋದು ಹೇಳಿ? ಇದು ನನಗನ್ಸ ಮಟ್ಟಿಗೆ ಏಕೋಪಾಧ್ಯಾಯ ಶಾಲೆ ಇರ್ಬೋದು, ಇಲ್ಲಾಂದ್ರೆ 2ರಿಂದ 3 ಶಿಕ್ಷಕರು ಇರ್ಬೋದು ಅಂತ ಅನ್ಸುತ್ತೆ ಸರ್. ಭಾಳ ಆಯ್ತು ಅನ್ಕೊಂತೀನಿ, 2ರಿಂದ 3 ಜನ ಶಿಕ್ಷಕರು ಅಂತ. ಆದ್ರೆ ಎಲ್ಲಿಂದ ಬಂದು ಇಲ್ಲಿ ಇದು ಪಾಠ ಮಾಡ್ತಾರೋ ಅನ್ನೋದೇ ಬಹಳ ಆಶ್ಚರ್ಯ. ಸರ್, ಇಲ್ಲಿ ನೋಡಿದ್ರೆ ಗೊತ್ತಾಯ್ತು ಮಕ್ಕಳ ಹೆಸರು. ಸರ್, ಮಕ್ಕಳ ಹೆಸರು ನೋಡೋಣ. ಇಲ್ಲಿ ನೋಡಿ, ಈಗ ಇಲ್ಲಿ ಮಕ್ಕಳ ಹೆಸರು 1 2 3 4 ಎಷ್ಟು 3 4. ಇದು ಏನಿದು? 1ನೇ ತರಗತಿಯಿಂದ ಸರಿ, 1ನೇ ತರಗತಿಯಿಂದ 5ನೇ ತರಗತಿಯ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಕ್ರೋಢೀಕೃತ ಅಂಕಪಟ್ಟಿದು. ಸರ್, 4 ಜನ ಮಕ್ಕಳು. ಹೌದು, 4 ಜನ ಇದ್ದಾರ. ಇದು 6ನೇ ತರಗತಿಯಿಂದ 8ನೇ ತರಗತಿ, ಇದು 2ನೇ ಮಕ್ಕಳು. ಸರ್, ಇಷ್ಟೇ ಮಕ್ಕಳ?
ಇಷ್ಟೇ ಇರ್ಬೋದು ಅಂತ ಅನ್ಸುತ್ತೆ ಈ ಪರಿಸರದಲ್ಲಿ. ಆಮೇಲೆ ಇದು 1ನೇ ತರಗತಿಯಿಂದ 5ನೇ ಇದು ಆಯಿತು. ಇದು 7ನೇ ತರಗತಿ, ಇದು ಸರ್ ಇದು ಇದು 6ನೇ ತರಗತಿ, ಇದು 7ನೇ ತರಗತಿ, ಇದು 8ನೇ ತರಗತಿ. ಎಲ್ಲ ಸೇರಿದ್ರೆ ಒಂದು 20-25 ಮಕ್ಕಳು ಅಷ್ಟ ಅನ್ಕೊಂತೀನಿ ನಾನು. ಇಲ್ಲಿ ನೋಡಿ ವೀಕ್ಷಕರೇ, ಯಾವಾಗಾದ್ರೂ ಎಲೆಕ್ಷನ್ ಬಂದಾಗ ಮತಗಟ್ಟೆ ಸೆಂಟರ್ ಕೂಡ ಇಲ್ಲಿ ಬಂದು ವೋಟಿಂಗ್ ಮಾಡ್ತಾರೆ ಜನರೆಲ್ಲ ಸೇರಿ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ 12 76 ಅಳಿಯಾಳ ವೀಸಾ ಕ್ಷೇತ್ರ ಅಂದರೆ ಹಾಂ ಇದು ಕ್ಲಾಸು ಒಳಗಡೆ. ಇನ್ನು ಕ್ಲಾಸ್ ರೂಮ್ ಹೆಂಗದವ ಅಂತ ಗೊತ್ತಿಲ್ಲ, ಬಟ್ ಮೇಲೆ ಹಂಚು ಕಾಣಿಸ್ತಾ ಇದ್ದಾವೆ. ಒಳಗಡೆ ಹೋದರೆ ನೋಡಬೇಕು ಈ ಉತ್ತರ ಕನ್ನಡ ಜಿಲ್ಲೆ ಭಾಗದ ಶಾಲೆಗಳು ಯಾವ ರೀತಿ ಅದ ಅನ್ನೋದು ನೀಟಾಗಿ ತೋರಿಸ್ಬೋದಾಗಿತ್ತು. ಇನ್ನು ಸರ್ ಶಾಲೆ ಓಪನ್ ಆದಾಗ ಕಾಂಕ್ರೀಟ್ ಇಲ್ಲ, ಇದಕ್ಕೆ ಇನ್ನೊಂದು ಅಂಚುಗಳು ಇರುವಂಥದ್ದು ಒಂಥರ ವಿಶೇಷತೆ. ಶಾಲೆ ಪ್ರಾರಂಭ ಆದಾಗ ಬರ್ಬೇಕು ಇಲ್ಲಿಗೆ. ಏನು ಸರ್ ಅವಾಗ ಹೆಂಗಿರುತ್ತೆ ಅನ್ನೋದು ನೋಡ್ಬೇಕು, ಅದೇ ಒಂದು ಆಶ್ಚರ್ಯ. ಎಷ್ಟು ಒಂಥರ ನೋಡ್ರಿ, ಇಲ್ಲೆಲ್ಲ ನೋಡಿದರೆ ಇದು ಕಾಡು, ಇನ್ನು ಇಲ್ಲೇ ಬಗ್ಗೆ ನೋಡಿದರೆ ಕಾಡು. ಇವ್ರಿಗೆ ಕರೆಂಟಿನ ವ್ಯವಸ್ಥೆ ಕೂಡ ನೋಡ್ರಿ ಹಳೆ ಪರಿಸ್ಥಿತಿ. ಇಲ್ಲಿಂದ ಕಾಡು ಎಷ್ಟು ಇಲ್ಲ, ನಾನು ಜೂಮ್ ಆಗಿ ತೋರಿಸ್ತೀನಿ ನೋಡ್ರಿ, ಇದಷ್ಟು ಕಾಡು. ರಾಮ ಭಾಳ ಕಷ್ಟ ಸರ್ ಇಲ್ಲೆಲ್ಲ. ನಾವು ವರ್ಲ್ಡ್ ಮ್ಯಾಪಿಂದು ಇದು ಸ್ಟ್ಯಾಂಡ್ ಹೆಂಗಿಟ್ಟಾರ ಹಂಗೆ ಐತಿ, ಇಲ್ಲೇ ಐತಿ. ಆಮೇಲೆ ಮೊದಲೆಲ್ಲ ಇದು ಸರ್ ಇದು ಮೊದಲ ಹಂಚಿತ್ತು, ಈಗ ಒಳಗಡೆ ಕಾಣಿಸುತ್ತೆ ನೋಡ್ರಿ. ಈಗ ಸೀಟ್ ಹಾಕಿದ್ರೆ ಇದು ಈಗ ಸೋರ್ಬಾರ್ದು ಅನ್ನೋ ಕಾರಣಕ್ಕೆ ಇದನ್ನ ತಗಡಿಂದ ಈಗ ಆಲ್ಟ್ರೇಷನ್ ಮಾಡ್ಯಾರ. ಇದನ್ನ ಇದ್ರ ಮೇಲೆ ಅಡಿಕೆ ಗಿಡ, ತೆಂಗಿನ ಗಿಡ, ಬೇರೆ ಬೇರೆ ಗಿಡಗಳು ಇಲ್ಲಿದಾವೆ. ಇದು ಶಾಲೆ. ಏನು ಸರ್ ಇದು ಅದ್ಭುತ. ಮಲೆನಾಡಿನ ಶಾಲೆಗಳು, ಮಲೆನಾಡಿನ ಶಾಲೆ ಯಾವಾಗಲೂ ಸತತ ಮಳೆ ಬರ್ತಾ ಇರ್ತಲ್ಲ ಸರ್, ಈ ಹಂಚು ಏನಾಗಲ್ಲ ಅನ್ನೋದಕ್ಕೆ ಹಾಕ್ಯಾರ ನಾವು. ಅದೇ ಸರ್, ಇದು ಸ್ಲೋಪ್ ಇರಬೇಕು. ಸ್ಲೋಪ್ ಇದ್ದಾಗನೇ ನೀರು ನಿಲ್ಲಲ್ಲ. ನಮ್ಮ ಕಾಂಕ್ರೀಟ್ ಅಲ್ಲಿ ಹೆಂಗಿರ್ತಾವ ಅಂದ್ರೆ ಸ್ಲ್ಯಾಬ್ ಇರ್ತಾವ, ನೀರು ನಿಂತು ಬಿಡ್ತಾವೆ, ಹಿಂಗ್ ಬಿಟ್ಟು ಕೆಳಗಡೆಗೆಲ್ಲ ಸೋರ್ತಾವೆ. ಇದು ಹಿಂಗಿದ್ದಾಗ ಏನಾಗುತ್ತೆ ಅಂದ್ರೆ ನೀರು ಬಿದ್ದವ್ ಹಂಗೆ ಹೋಗಂಗೆ ಅಲ್ಲಿ ಮಕ್ಕಳಿಗೆ ಏನು ತೊಂದರೆ ಆಗಲ್ಲ. ಇಲ್ಲಿ ಸಾಮಾನ್ಯವಾಗಿ ಈ ಪರಿಸರದಲ್ಲಿ ನಿರ್ಮಾಣ ಆಗದೆ ಹಂಗಿಲ್ಲ ಸರ್. ಸರ್ ಇನ್ನೊಂದು, ಈ ಶಾಲೆ ಆವರಣ ನೋಡ್ರಿ ಎಷ್ಟು ಚೆನ್ನಾಗೈತೆ. ಇಷ್ಟೇ ಆವರಣ ಅವ್ರದ್ದು. ಹೌದೌದು ಸರ್, ಆವರಣನೂ ಚೆನ್ನಾಗಿದೆ, ಕೋಟ್ ಚೆನ್ನಾಗಿದೆ, ಧ್ವಜದ ಕಟ್ಟೆ ಚೆನ್ನಾಗಿದೆ. ಸರ್ ಇಲ್ಲಿ ಸರ್ ಗೋಡಂಬಿ ಗಿಡ ಸರ್ ಇದು. ಬರೀ ಶಂಡ್ರೆ ನೋಡಿದ್ದೀವಿ ಶಂಡ್ರೆ ನಾವು. ಸರ್ ಗೋಡಂಬಿ ಗಿಡ ಶಾಲೆ ಮುಂದೆನೆ ಗೋಡಂಬಿ ಗಿಡ. ಆಮೇಲೆ ಕಾಯಿಗೆ ಆಗ್ಯಾವ ನೋಡ್ರಿ, ಇಲ್ಲಿ ಆಗ್ಯಾವಾಗ ಮೇಲೆ ಕಾಣಿಸ್ತಾವ, ಅಲ್ಲಿ ಕಾಯಿ ಆಗ್ಯಾವ, ಅಲ್ಲಿ ಅಲ್ಲಿ ಆಗ್ಯಾವ, ಅಲ್ಲಿ ಅವು ಹಿಂಗೆ ಇಳೆ ಬಿದ್ದಿರ್ತಾವ. ಗೋಡಂಬಿ ಗಿಡ ನೋಡಿ ನಾನು ಅದಕ್ಕೆ ಅನ್ನಕತ್ತೀನಿ ನಿಮಗೆ. ಅಲ್ಲ ವೆರಿ ಇಂಟ್ರೆಸ್ಟಿಂಗ್. ಆಮೇಲೆ ಮಕ್ಕಳೆಲ್ಲ ಆಟ ಆಡ್ತಾ ಬಂದು ಇಲ್ಲಿ ತಿನ್ಬೋದು. ಅವರು ಶಾಲೆ ಮುಂದೆನೇ ಐತೆ, ಅವ್ರಿಗೆ ಕೈಗೆಟ್ಕೋ ರೀತಿಯಲ್ಲಿ ಸಿಗ್ತಾವೆ. ಬಟ್ ನಮ್ಗೆ ಮಕ್ಕಳಿಗೆ ಗೋಡಂಬಿ ಅಂದ್ರೆ ಗೊತ್ತಿರಲ್ಲ, ಕೆಲವು ಟೈಮ್ನಾಗ ಏನು ಗೋಡಂಬಿ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಇವೆಲ್ಲ ಇಲ್ಲಿ ನೋಡಕ್ಕೆ ಸಿಗ್ತಾವೆ ಇವ್ರಿ ಗೋಡಂಬಿ ಗಿಡ. ಅಲ್ಲಿ ಇಳೆ ಬಿದ್ದಿರ್ತಾವೆ ಅವು ಹಿಂಗೆ ಗೋಡಂಬಿ. ಇವನ್ನ ಹಸಿ ಕಾಯಿನೇ ಇಲ್ಲಿ ಮಾಡ್ಕೊಂಡು ತಿಂತಾರೆ ಆ್ಯಕ್ಚುಲಿ ಇವರು. ಹಸಿ ಸುಡ್ತಾರಲ್ಲ ಸರ್. ಹಾಂ, ಆಮೇಲೆ ಇಲ್ಲಿ ನೋಡ್ರಿ, ಇದ್ರದ್ದು ಎಲೆ ಘಮ 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 ಅಂತ ಇರ್ತೈತೆ. ಎಲೆ ಕೂಡ ಘಮ ಘಮ. ಇನ್ನು ಗೋಡಂಬಿ ತಿಂದ್ರೆ ಹೆಂಗಿರ್ಬಾರ್ದು. ಭಾಳ ಚೆನ್ನಾಗೈತಿ ಇದು. ಹೂವನು ಒಳ್ಳೆ ಇದು ಇದ್ದಂಗೆ ಅದಾವ. ಕಾಡಿನ ಮಧ್ಯದಲ್ಲಿ ಶಾಲೆ, ಈ ಸುತ್ತಲೂ ಕಾಡು. ಏನು ಸರ್ ಎಲ್ಲಿ ನೋಡಿದ್ರು ಅರಣ್ಯ ಅರಣ್ಯ ಅರಣ್ಯ. ಅಲ್ಲಿ ಒಂದು ಮನೆ ಕಾಣಿಸುತ್ತೆ ವೀಕ್ಷಕರೇ. ಇಲ್ಲೇನು ಮನೆಗಳಿಲ್ಲ, ಯಾವ ಮನೆಗಳಿಲ್ಲ. ನಮ್ಮ ಊರಿನ ಭಾಗಗಳಲ್ಲಿ ಹೋಯ್ತು ಅಂತಂದ್ರೆ ಅಲ್ಲಿ ಶಾಲೆ ಸುತ್ತಲೂ ಮನೆ. ಇನ್ನು ಇಲ್ಲಿ ಯಾವ ಮನೆ ಕಾಣೋ ಸಿಗೋಲ್ಲ ನೋಡ್ರಿ. ಇಲ್ಲಿ ಎಲ್ಲರ ನಿಮ್ಮ ಮನೆ ಸಿಗುತ್ತಾ? ಇಲ್ಲ. ಅದು ಕೂಡ ಹೊಸ ಕಟ್ಟಡ ಅಂತ ಅನ್ಕೊಂತೀನಿ ನಾನು. ಈಗ ಶಾಲೆ ಹೊಸ ಕಟ್ಟಡ ಅದು ಆ್ಯಕ್ಚುಲಿ. ಈಗ ಇಲ್ಲಿ ಒಂದು ಮನೆ ಆಯ್ತು, ಇದು ಒಂದು ಮನೆಗೆ ಶಾಲೆ. ಇಲ್ಲಿ ಅದು ಹಿರಿಯ ಪ್ರಾಥಮಿಕ ಶಾಲೆ, ಕಿರಿಯ ಅಲ್ಲ, ಹಿರಿಯ ಪ್ರಾಥಮಿಕ ಶಾಲೆ. ಕ್ಲಾಸ್ ತಾನೇ ಇದೆ. 1ನೇ ತರಗತಿಯಿಂದ 6ನೇ ತರಗತಿ. ಸರ್ 8 ಇಲ್ಲ? 8 ಇದ್ದಂಗಿಲ್ಲ ಸರ್. ಇಲ್ಲ 8 ಬರ್ದಿದ್ದಂಗಿತ್ತು ಸರ್. 8 ಕೂಡ ಐತೆ. ಇರ್ಬೋದು ಸರ್. 8 1ನೇ ತರಗತಿಯಿಂದ 8ನೇ ತರಗತಿ. ಇನ್ನು ಅಲ್ಲಿ ಹೋಯ್ತು ಅಂದ್ರೆ ಅಲ್ಲಿ ಬೆಟ್ಟದ ಮೇಲೆ ಹೋಯ್ತು ಅಂದ್ರೆ ಅಲ್ಲಿ ಅಂಗನವಾಡಿ. ಅಲ್ಲಿ ಎಷ್ಟು ಮಕ್ಕಳು ಬರ್ತಾರೋ ಗೊತ್ತಿಲ್ಲ, ಬಟ್ ಇಲ್ಲಿ ಸ್ಥಳೀಯರು ಮಾತಾಡಿಸಿ ಕೇಳ್ಬೇಕು ಇಲ್ಲಿ ಹೆಂಗಿರುತ್ತೆ ಅಂತ. ಹೋಗೊಂಬರ್ರಿ ಸರ್. ಇರ್ವಿ ಸಾಲು. ಇದೆಲ್ಲ ಇಲ್ಲಿ ಪ್ರಕೃತಿಯ ಸೌಂದರ್ಯನ ಸವಿಬೋದು. ಯಾಕಂದ್ರೆ ಇವು ಪ್ರಾಕ್ಟಿಕಲ್ ಆಗಿ ನೋಡ್ತಾರೆ ಇಲ್ಲಿ ಎಲ್ಲ. ನಗರದಲ್ಲಿ ನೋಡಕ್ ಸಿಗಲ್ಲ ಇವು. ಕಾಡು ಬರ್ರಿ. ಈಗ ಹಿರಿಯ ಪ್ರಾಥಮಿಕ ಶಾಲೆ ನೋಡಿದ್ರಿ, ಶಿವಪುರದ ಹಿರಿಯ ಪ್ರಾಥಮಿಕ ಶಾಲೆ. ಇದು ಹೊಸ ಕಟ್ಟಡ ಇದು. ಇನ್ನು ಆ ಕಡೆಗೆ ಹೋಗೊಂಡ್ರೆ ಅಲ್ಲಿ ಅಂಗನವಾಡಿ ಐತಿ. ಆ ಅಂಗನವಾಡಿ ನೋಡೋಣ. ಅಲ್ಲಿ ಇಲ್ಲಿ ಹೋಗ್ಬೇಡಣ.
ನೋಡಿ ಅಲ್ಲಿ ಬಾರಿಗೆ ಹೋಗಿ ಬರ್ಬೋದು. ನಡ್ರಿ ಹೋಗ್ಬರೋಣ, ಹೋಗ್ಬರೋಣ. ನಡ್ರಿ. ಮರ ನೋಡಿ ಸರ್ ಎಷ್ಟು ದೊಡ್ಡ ಮರ ಇದೆ. ದೊಡ್ಡ ಸ್ಕೇಲರ್ ಅಂಕುಡಂಕ್ ಇರ್ತಾವ, ಮರ ಅಂಕುಡಂಕ್ ಸ್ಕೇಲರ್ ಒಂಚೂರು ಅತ್ಲಾಗೆ ಇರ್ತವೆ. ಆ ಮರ ನೋಡ್ರಿ ಅದು ಎಷ್ಟು ಅಡಿ ಇರ್ಬೋದು, ಕತ್ತು ನೋವ ಬರ್ತದೆ ನೋಡಿದ್ರೆ. ಇದು ಶಾಲೆ ಪಕ್ಕಕ್ಕೆ ಯಾರ್ದೋ ಒಂದು ಮನೆಗೆ ಹೋಗುವ ದಾರಿ ಇದು. ಅವ್ರದ್ದು ಎಸ್ಟೇಟ್ ಇನ್ನೇನು ಆಗಿರುತ್ತೆ ಇದು. ಹೌದು ಅಲ್ಲೊಂದು ಮನೆ ಇವ್ರು ಇರ್ತಾರಲ್ಲ. ಆಮೇಲೆ ಇಲ್ಲಿ ಕರೆಂಟಿನ ವ್ಯವಸ್ಥೆ ನೋಡಿ ಸರ್, ಇಂಥ ಕಾಡಿನಲ್ಲಿ ಎಲ್ಲ ಹೆಂಗ್ ಮಾಡ್ಯಾರ. ಈ ಮರಗಳೆಲ್ಲ ಬಿದ್ದು ಅಂದ್ರೆ ಲೈನೇ ಕಟ್, ಲೈನೇ ಕಟ್ಟು. ಇನ್ನೊಂದೊಂದು ಸರಿ ಲೈನ್ ಹೋಯ್ತಂದ್ರೆ ಇಲ್ಲಿ ವೀಕ್ಷಕರೇ ಸೌರಶಕ್ತಿಯನ್ನ 10 ದಿನ ಲೈನೇ ಬರಲ್ಲ.